ಕುರುಕ್ಷೇತ್ರ ಯುದ್ಧ ಶುರುವಾಗಿರುತ್ತೆ. ಪಾಂಡವರು ಕೌರವರು ಹೋರಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಧೃತರಾಷ್ಟ್ರ ರಾಜ ಜ್ಯೋತಿಷಿಯನ್ನ ಕರೆಸಿ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಜ್ಯೋತಿಷಿಗಳೇ ಹೇಳಿ, ಈ ಯುದ್ಧದಲ್ಲಿ ಕೌರವರು ಗೆಲ್ತಾರ, ನನ್ನ ಮಗ ರಾಜ ಆಗ್ತಾನ ಅಂತ. ಜ್ಯೋತಿಷಿಗಳು ಹೇಳ್ತಾರೆ, ಗ್ರಹಗಳ ಅಲೈನ್ಮೆಂಟ್ನೆಲ್ಲ ನೋಡಿದ್ರೆ ಖಂಡಿತ ದುರ್ಯೋಧನ ರಾಜ ಆಗೇ ಆಗ್ತಾನೆ. ಕೌರವರು ಈ ಯುದ್ಧವನ್ನ ಗೆದ್ದೇ ಗೆಲ್ತಾರೆ, ಅದನ್ನ ಯಾರಿಂದ ತಡೆಯೋಕ್ಕೂ ಸಾಧ್ಯವಿಲ್ಲ. ಧೃತರಾಷ್ಟ್ರನಿಗೆ ಖುಷಿ ಆಗುತ್ತೆ. 5ನೇ ದಿನ ಆಗುತ್ತೆ ಯುದ್ಧದ್ದು. ಯಾವುದು ಕೌರವರ ಪರ ನಡೀತಾ ಇರೋದಿಲ್ಲ. ಆಗ ಮತ್ತೆ ಧೃತರಾಷ್ಟ್ರ ಜ್ಯೋತಿಷಿಯನ್ನ ಕರೆಸಿ ಕೇಳ್ತಾರೆ, ಜ್ಯೋತಿಷಿಗಳೇ ಯಾಕೋ ಯಾವುದು ಸರಿಯಾಗಿ ನಡೀತಾ ಇಲ್ಲ, ನಿಜ ಹೇಳಿ ನನ್ನ ಮಗ ರಾಜ ಆಗ್ತಾನ ಅಂತ. ಆಗ್ಲೂ ಜ್ಯೋತಿಷಿಗಳು ಹೇಳ್ತಾರೆ, ಖಂಡಿತ ಆಗೇ ಆಗ್ತಾನೆ. ಕಡೆಗೆ 9ನೇ ದಿನ ಭೀಷ್ಮ ಪಿತಾಮಹ ಅರ್ಜುನನ ಬಾಣಕ್ಕೆ ಸಿಕ್ಕು ತೀರಿ ಹೋಗ್ತಾರೆ. ಆಗ ಎಲ್ಲಿಲ್ಲದ ಭಯವಾಗುತ್ತೆ ಧೃತರಾಷ್ಟ್ರರಿಗೆ. ಮತ್ತೆ ಜ್ಯೋತಿಷ್ಯನ ಕರೆಸ್ತಾರೆ. ಜ್ಯೋತಿಷ್ಯನ ಕೇಳ್ತಾರೆ, ಯಾಕೋ ಯಾವುದು ನಮ್ಮ ಪರವಾಗಿ ಹೋಗ್ತಾ ಇಲ್ಲ, ನಿಜ ಹೇಳಿ ದುರ್ಯೋಧನ ಇದರಲ್ಲಿ ಗೆಲ್ತಾನ, ರಾಜ ಆಗ್ತಾನ ಅಂತ. ಆಗ್ಲೂ ಜ್ಯೋತಿಷಿಗಳು ಹೇಳ್ತಾರೆ, ಖಂಡಿತ ಆಗ್ತಾನೆ. ಆದರೆ 12ನೇ ದಿನ ಎಲ್ಲವೂ ಇನ್ನೇನು ನಾಮಾವಶಾಶ ಆಗಿ ಹೋಗುತ್ತೆ ಅನ್ನೋ ಪರಿಸ್ಥಿತಿ ಬಂದಾಗ ಜ್ಯೋತಿಷಿ ಖುದ್ದಾಗಿ ಬರ್ತಾರೆ. ಈ ಗ್ರಹಗಳ ಅಲೈನ್ಮೆಂಟ್ ಎಲ್ಲ ಏನಿತ್ತು, ಈ ನಕ್ಷತ್ರಗಳೆಲ್ಲ ಏನಿದ್ವು, ಅದ್ರ ಪ್ರಕಾರ ಹೋದ್ರೆ ಕೌರವರು ಗೆಲ್ಲೇಬೇಕು, ದುರ್ಯೋಧನ ರಾಜ ಆಗಲೇಬೇಕು. ಆದರೆ ಆ ರಣಭೂಮಿಯಲ್ಲಿ ಒಂದು ಶಕ್ತಿ ಇದೆ. ಅದು ಇಡೀ ಕಾಲಚಕ್ರವನ್ನೇ ತನ್ನ ಕೈಯಲ್ಲಿ ಹಿಡ್ಕೊಂಡಿದೆ. ಅದು ಈ ಎಲ್ಲ ಸಂಗತಿಗಳನ್ನು, ಆ ಎಲ್ಲ ಗ್ರಹಗಳನ್ನು, ನಕ್ಷತ್ರಗಳನ್ನು ಕಂಟ್ರೋಲ್ ಮಾಡ್ತಾ ಇದೆ. ಅದರಿಂದ ಪಾಂಡವರು ಗೆಲ್ತಾ ಇದ್ದಾರೆ, ಕೌರವರು ಗೆಲ್ಲೋಕೆ ಸಾಧ್ಯ ಇಲ್ಲ. ಅದೇ ಶ್ರೀಕೃಷ್ಣ. ನಮ್ಮ ಜೀವನದಲ್ಲೂ ಹಾಗೇನೆ. ಅದು ಯುದ್ಧನೇ ಆಗಿರಲಿ ಅಥವಾ ಜೀವನನೇ ಆಗಿರಲಿ, ಆ ರಥದ ಹಗ್ಗವನ್ನು ಕೃಷ್ಣನ ಕೈ ಕೊಟ್ಟರೆ ನಮ್ಮನ್ನು ಸೋಲ್ಸೋಕ್ಕೆ ಯಾರ ಕೈಲೂ ಸಾಧ್ಯವೇ ಇಲ್ಲ. ಹೌದು, ಜ್ಯೋತಿಷ್ಯ ಅನ್ನೋದು, ಭವಿಷ್ಯ ಅನ್ನೋದು ನಮ್ಮ ದಾರಿಯನ್ನು ಸೃಷ್ಟಿ ಮಾಡ್ಬೋದು. ಆದರೆ ಆ ದಾರಿಯನ್ನು ಬದಲಿಸಬಹುದಾದಂತಹ ಶಕ್ತಿ ಇಟ್ಕೊಂಡಿರೋನು ಶ್ರೀಕೃಷ್ಣ. ಅವನ್ನ ನಂಬಿಕೊಂಡು ಜೀವನದಲ್ಲಿ ಮುಂದೆ ಹೋದರೆ ಅದೆಂಥದ್ದೇ ಯುದ್ಧ ಆಗಲಿ ನೀವು ಸೋಲೋಕ್ಕೆ ಸಾಧ್ಯನೇ ಇಲ್ಲ. ಅದೆಂಥದ್ದೇ ಜ್ಯೋತಿಷ್ಯ ಆಗಲಿ, ನಕ್ಷತ್ರ ಇರಲಿ, ನೀವು ಗೆದ್ದೇ ಗೆಲ್ತೀರ. ಯೋಚನೆ ಮಾಡಿ.